ನಮ್ಮ ಅಭಿಮನ್ಯು ಇದು ನೋಡ್ರಿ ಕೆರೆ, ಇದು ಸಣ್ಣ ಕೆರೆ. ಅಲ್ಲಿ ಇಲ್ಲಿಂದ ಸುಮಾರು ಒಂದು 6 ಕಿಲೋಮೀಟರ್ ದೂರ ಐತಿ ಡೀಸೆಲ್ ಬಂಕ್. ನಮಗೆ ಇದು ಬೆಳ್ಳಟ್ಟಿ ಶಿರಟ್ಟಿ ರೂಟ್, ಅದು ಗದಗ ಟಾಪ್ ಹೈವೇ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಗುಡ್ ಮಾರ್ನಿಂಗ್. ನನ್ನ NV ಟ್ರಿಪ್ ಬ್ಲಾಗ್ಸ್ಗೆ ಸ್ವಾಗತ. ಈಗ ಎಲ್ಲಿದ್ದೀನಪ್ಪ ಅಂತಂದರೆ ನಮ್ಮ ಹೊಲದಲ್ಲಿ. ಯಾಕಪ್ಪ ಅಂತಂದರೆ ನಮ್ಮ ಹೊಲ ಪಕ್ಕ ಕೆರೆ ಐತೆ. ನಮ್ಮದು ನಿನ್ನೆ ಗಾಡಿ ಕೊಪ್ಪಳಕ್ಕೆ ಹೋಗಿತ್ತು. ಕೊಪ್ಪಳದಿಂದ ಬರಬೇಕಾದ್ರೆ ಮಳೆ ಆದ ಕಾರಣ ಗಾಡಿ ಎಲ್ಲ ಗಲೀಜಾಗಿತ್ತು. ಅದನ್ನ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ತೊಳ್ಕೊಂಡು ಸ್ಟ್ಯಾಂಡಿಗೆ ಹೋದ್ರಾಯ್ತು ಅಂತಂದು ಬಂದೇವಿ. ಇದೆ ನೋಡ್ರಿ ನಮ್ಮ ಹೊಲ. ಇಲ್ಲೇ ಪಕ್ಕದಲ್ಲಿ ಕೆರೆ ಇದೆ, ಅದರಲ್ಲೇ ತೊಳ್ಕೊಂಡು ಅಲ್ಲೇ ನಮ್ಮ ಗಾಡಿ ಬಂದು ನಿಂತಿದೆ ನೋಡ್ರಿ. ಇದೇ ನಮ್ಮ ಹೊಲ, ಇದೇ ಕೆರೆ. ನಮ್ಮ ಅಭಿಮನ್ಯು ಇದು ನೋಡ್ರಿ ಕೆರೆ, ಇದು ಸಣ್ಣ ಕೆರೆ. ಅಲ್ಲಿ ಮುಂದೆ ದೊಡ್ಡ ಕೆರೆ ಐತಿ. ಗಾಡಿ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಈಗ ಪೂಜೆ ಮಾಡಿ ಉದ್ದಿನ ಕಡ್ಡಿ ಎಲ್ಲ ಹಚ್ಚಿ ಆಧಾರ ಹಚ್ಚಿ, ಈಗ ಒಂದು ಡೀಸೆಲ್ ಖಾಲಿ ಆಗಿದೆ. 2 ಪಾಯಿಂಟ್ ಇದೆ. ಸೀದಾ ಹೋಗಿ ಡೀಸೆಲ್ ಬಂಕಿ ಡೀಸೆಲ್ ಹಾಕಿಸ್ಕೊಂಡು ಸ್ಟ್ಯಾಂಡಿಗೆ ಬರೋದು. ಸರ್ಕಲ್ ಎಡಗಡೆಗೆ ಹೋದರೆ ಸ್ಟಾಪ್ ಸಿಗುತ್ತೆ, ಬಸ್ ನಿಲ್ತಾಣ. ಈ ಕಡೆಗೆ ಎಡಗಡೆಗೆ ಬಸ್ ನಿಲ್ತಾಣ. ಸೀದಾ ಹೋದಂದರೆ ನಮ್ಮ ಡೀಸೆಲ್ ಬಂಕ್ ಹೋಗೋ ರೂಟ್ ಅದು. ಇಲ್ಲಿದ್ದ ಸುಮಾರು ಒಂದು 6 ಕಿಲೋಮೀಟರ್ ದೂರ ಐತಿ ಡೀಸೆಲ್ ಬಂಕ್. ನಮಗೆ ಕಂಪ್ನಿ ಕಡೆಯಿಂದ ಒಂದು ಚೀಟಿ ಕೊಡ್ತಾರೆ. ಯಾವ ಕಂಪ್ನಿಯಪ್ಪ ಅಂತಂದ್ರೆ, ನಾನು ಮೊದಲೇ ಸೌತೆಕಾಯಿ ಕಂಪ್ನಿಗೆ ಬಿಟ್ಟಿದ್ದೆ. ಸೀಡ್ಸ್ ಮಿಡಿ ಸೌತೆಕಾಯಿ ಅಂತ ಬರ್ತಾವಲ್ಲ, ಆ ಕಂಪ್ನಿ ಬಿಟ್ಟಿದ್ದೆ. ಅದರಲ್ಲಿ ನಂದು ಅಮೌಂಟ್ ಇತ್ತು ಒಂದು ಸ್ವಲ್ಪ. ಅಲ್ಲಿಂದ 8 ತಗೊಂಡು ಕಾಪಿ ಕೊಡ್ತಾರೆ, ಒಂದು ಚೀಟಿನ ಸಣ್ಣದು. ಆ ಚೀಟಿ ತಗೊಂಡು ಹೋಗಿ ಅಲ್ಲಿ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಅದು ಎಷ್ಟಾಗಿದೆ ಬಿಲ್ಲು ಅದನ್ನು ಕೊಟ್ಬಿಟ್ಟು, ಇದು ಬೆಳ್ಳಟ್ಟಿ ಶಿರಟ್ಟಿ ರೂಟ್, ಅದು ಗದಗ ಟಾಪ್ ಹೈವೇ. ಇಲ್ಲಿದ್ದ ಸೀದಾ ಟಾಪ್ ರೋಡ್. ಇಲ್ಲಿ ಏನು ತೆಗ್ಗುತ್ತಂಬ ಹಂಸು ಏನು ಬರಲ್ಲ. ಟಾಪ್ ರೋಡ್. ನೀವು ರಾಣೆಬೆನ್ನೂರಿಂದ ಸೀದಾ ಬರ್ತೀರ ಅಂತಂದ್ರೆ ಟಾಪ್ ಒಂದೇ ರೋಡು ಗದಗಿಗೆ ಸಿಗೋದು. ಅಲ್ಲಿದ್ದ ಮತ್ತೆ ಗಜೇಂದ್ರಗಡ, ರೋಣ ಎಲ್ಲಿ ಬೇಕಾದರೂ ಹೋಗ್ಬೋದು. ನಂದು ಈಗ ಏನಾಯ್ತಪ್ಪ ಸಮಸ್ಯೆ ಅಂತಂದ್ರೆ, ನಂದು ವಿಡಿಯೋ ಮಾಡೋದು ಕ್ಯಾಮ್ರಾ ಹೋಲ್ಡರ್ ಇತ್ತು, ಅದು ಇಲ್ಲೇ ಐತಲ್ಲ, ಇದು ಚೆನ್ನಾಗಿತ್ತು. ನಾನು ಮೊಬೈಲ್ನ ರೊಟೇಟ್ ಮಾಡೋಕ್ಕಂತಂದು ಹೋದೆ, ಅದು ಏನಿಲ್ಲ ಕಿತ್ತುಬಿಡ್ತು. ಫೋಟೋ ಅಸೆಂಬ್ಲಿನ ಕಿತ್ತುಬಿಡ್ತದೆ. ಅದು ಹೋಲ್ಡರ್ ಇಲ್ಲಿದೆ, ಭಾರಿ ಸಮಸ್ಯೆ ಆಗುತ್ತೆ. ಇನ್ನು ಹೀಗಾದ್ರಂದ್ರೆ ವಿಡಿಯೋ ಮಾಡೋದು. ಡೀಸೆಲ್ ಬಂಕ್ ಬಂತು. ಸುಮಾರು
ನಾವಿರೋ ಸ್ಥಳದಿಂದ ಒಂದು 6 ಕಿಲೋಮೀಟ್ರ್ ದೂರ ಐತಿದ್ದು. ಇದು ಒಂದೇ ಡೀಸೆಲ್ ಬಂಕು. ಈ ಡೀಸೆಲ್ ಬಂಕ್ನಾಗಿಲ್ಲ ನಮ್ಮದು ಹ್ಯಾಂಡ್ ಇಲ್ಲೊಂದು ಒಂಚೂರು ಮುಂದೆ ಇದೆ, ಅಲ್ಲೇ ಇರೋದು. ತೋರಿಸ್ ಇಲ್ಲಿದ್ದ ಸೀದಾ ಬಂದ್ರಂದರೆ ಇಲ್ಲಿದ್ದ ಬಲಕ್ಕಿರೋದೆ ಡೀಸೆಲ್ ಬಂಕು. ಇಲ್ಲೇ ಇರೋದು ಇದ ಬಂಕು. ಗಾಡಿ ಫುಲ್ ಟ್ಯಾಂಕ್ ಆಯ್ತು. ಎಷ್ಟು ಹಿಡಿಸ್ತಪ್ಪ ಅಂತಂದರೆ 2799. ಅಂದರೆ ಮೊದ್ಲಕ್ಕೆ 2 ಪಾಯಿಂಟ್ ಇತ್ತು. 2 ಪಾಯಿಂಟಿಂದ ಇಲ್ಲಿ ಬಂದು ತುಂಬಿಸ್ಕೊಳತ್ಲೆ ನಾ ಇಲ್ಲೇ 2800 ಹಿಡಿಸ್ಬೋದು ಅಂತ ಮಾಡಿದ್ದೆ. ಆದ್ರೆ ಅದು ಅಷ್ಟಾಗಲಿಲ್ಲ, ಜಾಸ್ತಿನೇ ಆಯಿತು. 2300 ರೂಪಾಯಿ ಲೆಕ್ಕ, ಒಂದು ರೂಪಾಯಿ ಕಮ್ಮಿ, 1 ಪೈಸೆ. ಇಲ್ಲಿದ್ದ ಸೀದಾ ನಮ್ಮ ಊರ ಕಡೆಗೆ ಹೋಗೋಣ. ಇಲ್ಲಿ ಬಂದ್ರೆ ಅಂದ್ರೆ 1 ಲೀಟ್ರ್ ಎಣ್ಣೆನೇ ಬೇಕಾಗೈತೆ ಡೀಸೆಲ್. 6 ಕಿಲೋಮೀಟ್ರ್ ಐತಿ ಇಲ್ಲಿದ್ದ. ಈಗಿನ ರೇಟಿಗೆ 99 ಪಾಯಿಂಟ್ ಸಮಥಿಂಗ್ ಆಗೈತಿ ಡೀಸೆಲ್ ರೇಟು. 1-1.5 ಲೀಟ್ರ್ ಎಣ್ಣೆ ಸುಡಿಸ್ಕೊಂಡು ಇಲ್ಲಿ ಬಂದು ಹಾಕಿಸ್ಕೊಂಡು ಹೋಗ್ಬೇಕು ನಾವು. ಇಲ್ಲಿ 2 ದೊಡ್ಡ ಫ್ಯಾಕ್ಟ್ರಿ ಇದಾವೆ ನಮ್ಮೂರು ಸೈಡು. ಯಾವಪ್ಪ ಅಂತಂದ್ರೆ ಎತ್ನಾಳ್ ಫ್ಯಾಕ್ಟ್ರಿ. ಇಲ್ಲಿ ಕಾಣಿಸ್ಬೋದು ನಿಮಗೆ ಒಂದು, ಅದು ಬ್ಲೂ ಕಲರ್ದು ಏನೈತಲ್ಲ ಅದೇ ಎತ್ನಾಳ್ ಫ್ಯಾಕ್ಟ್ರಿ. ಅಲ್ಲಿ ಒಂದಿದೆ, ಇಲ್ಲೇ ಮುಂದೊಂದಿದೆ. ಕಾಣಿಸ್ತಾ ಇಲ್ಲ, ನಾನು ಕಾಣಿಸ್ತೈತಿ. ಅಲ್ಲಿ ಹತ್ರ ಹೋಗಿ ತೋರಿಸ್ತೇನೆ. ಇವಾಗ ಕಾಣಿಸ್ಬೋದು ಅಲ್ಲೊಂದು ಫ್ಯಾಕ್ಟ್ರಿ. ಆವಾಗಲೇ ನೋಡಿದ್ವಲ್ಲ ಅದು ಒಂದು, ಇದೊಂದು, 2 ಫ್ಯಾಕ್ಟ್ರಿ ಇದ್ದಾವೆ. ಇಲ್ಲಿ ಮುಂದಕ್ಕೆ ಹಂಗೆ ಸೀದಾ ಬಂದ್ರೆ ಅಂದರೆ ಸೋಲಾರಿಂದು ಪ್ಲ್ಯಾಂಟ್ ಅದಾವೆ. ಅಂದರೆ ಕಡೆ ಸೈಡ್ ಏನು ನೋಡ್ತಾ ಇದ್ರಲ್ಲ ಇವೆಲ್ಲ ಸೋಲಾರಿನ್ನು. ಇದೆಲ್ಲ ಪೂರ ಸೋಲಾರ್ ಕರೆಂಟ್ ಉತ್ಪಾದನೆ ಮಾಡ್ತಾರೆ. ಇಲ್ಲೆಲ್ಲ ಫುಲ್ ಅವೇ. ಗಾಡಿನ ತೊಳ್ಕೊಂಡು ಸೀದಾ ಡೀಸೆಲ್ ಹಾಕಿಸ್ಕೊಂಬಂದೆ. ಡೀಸೆಲ್ ಹಾಕಿಸ್ಕೊಂಬಂದು ಸ್ಟ್ಯಾಂಡಿಗೆ ಬಂದೆ. ಇಲ್ಲಿ ನೋಡಿದ್ರೆ ಅಂದರೆ ಯಾವ ಬಾಡಿಗೆನ ಹತ್ತಪ್ಪಲು. ಸುಮಾರು 3 ತಾಸು ಅದು. ಈಗ ಬಂದಿರೋದ ಲೇಟ್, ಮತ್ತು 11 ಗಂಟೆ ಮುಗೀತು. ಅಲ್ಲೇ ಗಾಡಿ ಎಲ್ಲ ತೊಳ್ಕೊಂಡು ಡೀಸೆಲ್ ಎಲ್ಲ ಹಾಕಿಸ್ಕೊಂಡು ಸ್ಟ್ಯಾಂಡಿಗೆ ಬರೋದ್ರಾಗೆ 2 ಗಂಟೆ ಹಾಕೊಂತೀವಿ ಸುಮಾರು. ಇನ್ಮ್ಯಾಗ ಬಾಡಿಗೆ ಸಿಗೋದು ಅಷ್ಟಕ್ಕಷ್ಟೇ, ಅಷ್ಟೊಂದೇನು ಸಿಗೋಲ್ಲ. ನೋಡೋಣ ಸಾಯಂಕಾಲವರೆಗೂ ಆದ್ರೆ ಯಾವಾರ ಬಾಡಿಗೆ ಸಿಕ್ಕರೆ ಹೋಗೋಣ, ನೋಡೋಣ ಏನಾಗುತ್ತೆ ಅಂತ. ಅಂದ್ರೆ ನಿನ್ನೆ ಗಾಡಿ ಕೊಪ್ಪಳಕ್ಕೆ ಹೋಗಿತ್ತಲ್ಲ, ಹಂಗಾಗಿ ಈಗ ತುಂಬ ಗಲೀಜಾಗಿತ್ತು ಪೂರ ಗಾಡಿ. ಬಾಡಿಗೆ ಯಾವ ಸಿಗಲಿಲ್ಲ. ಈ ಸೀದಾ ಹೋಗಿ ಗಾಡಿ ಸೈಡ್ಗೆ ಹಾಕಿ ಮನೆಗೆ ಹೋಗ್ಬರಿ. ಇವತ್ತೇನು ಒಂದು ಬಾಡಿಗೆನೂ ಹೋಗಲಿಲ್ಲ ಇವತ್ತು, ಅಷ್ಟಕ್ಕಷ್ಟೇ. ಇಲ್ಲೇ ನಮ್ಮದು ಸೌತೆಕಾಯಿ ಆಫೀಸ್ ಅನ್ನಲ್ಲ, ಅಲ್ಲಿ ಹೋಗಿ ಗಾಡಿ ಸೈಡಿಗೆ ಹಾಕಿ ಅಲ್ಲೇ ನಮ್ಮ ಅಣ್ಣ ಬೈಕ್ ತಗೊಂಡಿರ್ತಾನೆ. ಬೈಕ್ ತಗೊಂಡು ಸೀದಾ ಬರೋದು. ಇದು ನಮ್ಮ FMC, ನಮ್ಮ ಊರಿನ FMC.